ಸಿಂಹನನ್ನ ಲೋಕಸಭೆಯಿಂದ ತೆಗೆಯಲೇಬೇಕು. ಭ್ರಷ್ಟ ಪ್ರತಾಪ್ ಸಿಂಹನ ಲೋಕಸಭೆಯಿಂದ ತೆಗೆಯಲೇಬೇಕು. ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ದೇಶದ್ರೋಹಿ ಪ್ರತಾಪ್ ಸಿಂಹ ಉಚ್ಚಾಟನೆಗೊಳ್ಳಲೇಬೇಕು, ಆಗಲೇಬೇಕು. ಸಂಸತ್ ಭವನದಲ್ಲಿ ನಡೆದಿರುವಂತ ಹೇಯ ಕೃತ್ಯ ಅಂತಾನೆ ನಾವು ಕರಿಬಹುದು. ಯಾಕೆ ಈ ಹೇಯ ಕೃತ್ಯ ಅಂತಂದ್ರೆ ಒಂದು ಏನು ಲೋಪ, ಏನು ಭದ್ರತಾ ಲೋಪ ಅಂತ ಏನು ಕರಿತೀವಿ, ಇದೇನು ಸಣ್ಣ ವಿಷಯ ಅಲ್ಲ, ತುಂಬಾ ದೊಡ್ಡ ವಿಷಯ. ಕೇಂದ್ರ ಸರ್ಕಾರ ಒಂದು ಸಣ್ಣ ವಿಷಯಗಳನ್ನು ಒಂದು ದೊಡ್ಡದಾಗಿ ಮಾಡಿ ತೋರಿಸಿ ಬೇರೆ ಪಕ್ಷದ ಒಂದು ಸಂಸದರನ್ನ ಉಚ್ಚಾಟನೆ ಮಾಡ್ತಾರೆ. ಒಂದು ಸಣ್ಣದಾದ ಮೊಹಯ್ಯ ಮೈತ್ರ ಅವ್ರನ್ನ ತಗೊಂಡ್ರೆ ಇನ್ನೂ ಅವ್ರದ್ದು ಎಂಕ್ವೈರಿನೇ ಮುಗ್ದಿಲ್ಲ, ಅವ್ರದ್ದು ಇನ್ನೂ ಒಂದು ಏನು ಅವ್ರು ತಪ್ಪು ಮಾಡಿದಾರ ಇಲ್ವಾ ಅಂತ ಒಂದು ರಿಸಲ್ಟೇ ಬಂದಿಲ್ಲ. ಅದಕ್ಕೆ ಮುಂಚೆನೆ ಅವ್ರನ್ನ ಉಚ್ಚಾಟನೆ ಮಾಡಿಬಿಟ್ರು. ಮತ್ತೆ ರಾಘವ್ ಚಡ್ಡಾ ಅವ್ರನ್ನ ಮಾಡಿದ್ರು, ಮನೀಶ್ ಸಿಸೋಡಿಯಾ ಅವ್ರನ್ನ ಮಾಡಿದ್ರು, ಇವ್ರಿಗೆ ಸತ್ಯೇಂದ್ರ ಜೈನ್ ಅವ್ರನ್ನ ಎಲ್ಲಾರನ್ನೂ ಇವರು ಏನು ಒಂದು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಗಕ್ಕಿಂತ ಮುಂಚೆನೆ ಎಲ್ಲಾನು ನಿರ್ಧಾರಗಳು ಕೊಟ್ಬಿಡ್ತಾರೆ. ಈಗ ಇವರು ಕಣ್ಣು ಮುಂದೆ ಪ್ರತಾಪ್ ಸಿಂಹ ಅವರು ತಪ್ಪು ಮಾಡಿದ್ದಾರೆ, ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದಾರೆ, ಅವ್ರದೇ ಪಾಸ್ ಅಂತ ಗೊತ್ತಾಗಿದೆ. ಅಷ್ಟು ಗೊತ್ತಿದ ಮೇಲೂ ಕಳೆದ 3 ದಿನಗಳಿಂದ ಒಬ್ಬರು ಬಂದು ಕೇಂದ್ರ ಸರ್ಕಾರದಿಂದ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ಅಂದ್ರೆ ಎಂತ ಸರ್ಕಾರ ರೀ ಇವರು? ರಾಜ್ಯ ಸರ್ಕಾರ ಇವರು ಭದ್ರತಾ ಲೋಪ ಅಂತ ಕರೀತಾರಲ್ಲ, ಇವ್ರು ನಾವು ಸುರಕ್ಷತೆ ಕೊಡ್ತೀವಿ, ದೇಶದ ಸುರಕ್ಷತೆ ಕೊಡ್ತೀವಿ, ಇವ್ರಿಗೆ ಇವರು ಸುರಕ್ಷತೆ ಕೊಟ್ಕೊಳಕ್ ಆಗ್ತಿಲ್ಲ. ಇವರು ಮಂತ್ರಿಗಳಿಂದನೇ ಇವ್ರಿಗೆ ಸುರಕ್ಷತೆ ಇಲ್ಲ, ಇನ್ನ ದೇಶದ ಜನತೆಗೆ ಇವ್ರು ಎಲ್ಲಿಂದ ರೀ ಸುರಕ್ಷತೆ ಕೊಡ್ತಾರೆ? ಬಿಜೆಪಿ ಸರ್ಕಾರದವರು ಬೇರೆ ಪಕ್ಷಗಳು, ವಿರೋಧ ಪಕ್ಷಗಳು ಭಯೋತ್ಪಾದಕರು ಅಂತ ಹೇಳಿ ದೊಡ್ಡದಾಗಿ ಘಂಟಾಘೋಷವಾಗಿ ಪ್ರತಿಭಟನೆಗಳೆಲ್ಲ ಮಾಡ್ತಾರಲ್ಲ, ಸ್ವತಃ ಬಿಜೆಪಿ ಪಕ್ಷದಲ್ಲೇ ಸಂಸದರೇ ಈಗ ಭಯೋತ್ಪಾದನೆಗಳಿಗೆ ಆಸ್ಪದನೆ ಕೊಟ್ಟು ಪಾಸ್ಗಳನ್ನ ಕೊಡ್ತಿದಾರಲ್ಲ, ಇದ್ರ ಬಗ್ಗೆ ಯಾಕೆ ಬಿಜೆಪಿ ಸರ್ಕಾರ ಏನು ಮೌನ ವಹಿಸ್ತಾ ಇದೆಯಾ? ಅಲ್ಲ, ಪ್ರತಾಪ್ ಸಿಂಹ ಅವರು ಒಂದು ಸಣ್ಣ ವಿಚಾರಕ್ಕೂ ಅವ್ರು ಹೊರಗಿನ ಬಂದು ಇದು ಉತ್ತರ ಕೊಡೋರು, ಪ್ರತಿಕ್ರಿಯೆ ಕೊಡೋರು, ಈಗ ಇಂಥ ಒಂದು ದೊಡ್ಡ ವಿಚಾರ ನಡೆದಿದೆ, ಅದು ಸಂಸತ್ ಭವನದಲ್ಲಿ ನಡೆದಿದೆ ಅಂತ ಹೇಳಿದ್ರೆ ಯಾಕೆ ಗೃಹ ಮಂತ್ರಿಗಳೇನು ಕಡಲೆಪುರಿ ತಿಂತಿದ್ದಾರಾ? ಮಹಿಳೆಯರಿಗೆ ಬೇಟಿ ಬಚಾವೋ ಅಂತ ಹೇಳಿ ಮಹಿಳಾ ಸುರಕ್ಷೆ ಅಂತ ಬಗ್ಗೆ ಮಾತಾಡ್ತಿರಲ್ಲ, ಇವತ್ತು ನಿಮ್ಮ ಸಂಸತ್ ಭವನದಲ್ಲಿ ನಿಮ್ಮ ಸಂಸದರೇ ಇಂಥ ಭಯೋತ್ಪಾದನೆಗಳಿಗೆ ಅವರು ಸಹ ಜೊತೆಗೂಡಿ ಪಾಸ್ಗಳನ್ನ ಕೊಡ್ತಿದಾರಲ್ಲ. ಹಾಗಿರ್ಬೇಕಾದ್ರೆ ನಾವು ಕೇಳ್ತಿರೋದಿಷ್ಟೇ, ನಿಮಗೆ ನಿಮ್ಮ ಸಂಸದರೇ ನಿಮ್ಮ ಭಯೋತ್ಪಾದಕರಾಗಿ ಇವತ್ತು ನಿಮ್ಮ ಜನಗಳನ್ನೇ ಕೊಲ್ಲೋದಕ್ಕೆ ಪಾರ್ಲಿಮೆಂಟ್ಗಳಲ್ಲಿ ನುಗ್ಗಿದ್ದಾರೆ. ಹಾಗಿದ್ರೆ ನಮ್ಮ ಮಹಿಳಾ ಸುರಕ್ಷತೆ ಬಗ್ಗೆ ನೀವೇನ್ರಿ ಮಾತಾಡ್ತೀರಾ? ಅಲ್ಲಿಂದ ರಾಜೀನಾಮೆ ಕೊಡಿ, ನಮ್ಮ ಸುರಕ್ಷತೆ ನಾವೇ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಮಾತುಗಳನ್ನ ಮುಗಿಸ್ತಾ ಇದ್ದಾರೆ. ಮಂತ್ರಿಗೆ ಹೇಳಿ ಧಿಕ್ಕಾರ, ಕೇಂದ್ರ ಗೃಹ ಮಂತ್ರಿಗೆ ಹೇಳಿ ಧಿಕ್ಕಾರ, ಭದ್ರತೆ ವೈಫಲ್ಯ ನಡೆಸಿರುವ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ದೇಶದ ಯುವಕರನ್ನು ದಾರಿಸಿ ತಪ್ಪಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. 2 ಲಕ್ಷ ಜಾಬ್ ಕೊಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿದ ಸರ್ಕಾರಕ್ಕೆ ಹೇಳಿ, 2 ಕೋಟಿ ಜಾಬ್ ಕೊಡ್ತೀನಿ ಅಂತ ಹೇಳಿದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.